ನಾನಲ್ಲ, ಎಲ್ಲ ಪತ್ರಿಕೆಯಲ್ಲೂ ಬರೆದಿದ್ದಾರೆ. ದುಸ್ಥಿತಿಗೆ ನಾವು ಕೇರಳ ರೀತಿ ಹೋಗ್ತೀರಿ ಅನ್ನೋದು ರೀತಿಯಲ್ಲಿ ಎಲ್ಲ ಪತ್ರಿಕೆಗಳು ಎಲ್ಲರೂ ಮಾತಾಡ್ತಾ ಇದ್ದಾರೆ, ಜನನು ಮಾತಾಡ್ತಾ ಇದ್ದಾರೆ. ಎಂಥ ಸರ್ಕಾರನ ನಾವು ತಂದ್ಬಿಟ್ರಪ್ಪ, ಏನ್ ತಪ್ಪು ಮಾಡಿದ್ರಿ ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನಾನು ಈ ಸರ್ಕಾರಕ್ಕೆ ಹೇಳುವಂಥದ್ದು, ಈ ಬಜೆಟ್ನಲ್ಲಿ ಈ SC/ST ಹಣ ಇದೆಯಲ್ಲ, ಈ SC/ST ಹಣನ ಅವರು ಫ್ರೀಗಳಿಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಅವರೇ ಹೇಳಿದ್ದಾರೆ ನಾವು ಯೂಸ್ ಮಾಡಿದ್ದೀರಿ. ಇನ್ನು ಕೆಲವು ಮಂತ್ರಿ ಹೇಳಿದ್ದಾರೆ ತಪ್ಪೇನು ಅಂತಾನು ಕ್ವಶನ್ ಹೇಳಿದ್ದಾರೆ. ಅದಕ್ಕೆ ನಾನು ಬರ್ತೀನಿ, ಆಮೇಲೆ ಬರ್ತೀನಿ ನಾನು ಅದಕ್ಕೆ. ಅವರು ಈಗ ನಮ್ಮ 2011 ಜಾತಿ ಗಣತಿ 11ರ ಜಾತಿ ಗಣತಿ ಪ್ರಕಾರ SC/ST ಜನಸಂಖ್ಯೆ SCಗಳದು 1,04,00,000 SCಗಳದು ಇರೋವಂಥದ್ದು, ಅಂದರೆ 17.1%. ST 42.48 ಲಕ್ಷ, 6.95%. ಒಟ್ಟು 24.10% SC/STಗಳು ನಮ್ಮ ರಾಜ್ಯದಲ್ಲಿ ಇರೋದು. ಅದು 2011. ಅಂದರೆ ರಾಜ್ಯದಲ್ಲಿ ಒಟ್ಟು ಇರ್ತಕ್ಕಂಥ ಒಂದು ಜನಸಂಖ್ಯೆಯನ್ನು ನಾನು ಹೇಳಿದ್ದೀನಿ. ಅವರೇ ಹೇಳಿರೋ ಪ್ರಕಾರ 2025-20 ಆಯವ್ಯಯದಲ್ಲಿ ಅವ್ರದ್ದು 4,09,549 ಕೋಟಿ ಅಂತ ಅವರೇ ಹೇಳಿದ್ದಾರೆ. ನಮ್ಮ ಬಡ್ಜೆಟ್ ಇಷ್ಟು ಅಂತ. ಅದರಲ್ಲಿ ಈ 24% ಅಪ್ರಾಕ್ಸಿಮೇಟ್ಲಿ 24% SC/STಗಳಿಗೆ ನಾವು ಕೊಡಬೇಕು. ಯಾಕೆಂದ್ರೆ ನಮ್ಮ ಜಮೀರಣ್ಣ ಬಂದಿಲ್ಲ ಇಲ್ಲಿ, ಜಮೀರಣ್ಣ ಬಂದಿಲ್ಲ. ಅವರು ಕೌನ್ಸಿಲ್ ಜೋರಾಗಿ ಹೇಳ್ತಾ ಇದ್ದೆ ನೋಡಿ, ಎಷ್ಟು ಬಾಂಧವ್ಯ ನಿನ್ಗೆ. ಬಂದಿಲ್ಲ, ಅವ್ರು ಹೇಳಿದ್ದಾರೆ. ಅಂದ್ರೆ ಅವರು ಈ ಕ್ಯಾಬಿನೆಟ್ ಮಂತ್ರಿ ಅಲ್ಲ, ಅವ್ರದ್ದು ಸಮಪಾಲು ಅವ್ರದ್ದು. ಅವ್ರು ಹೇಳಿದ್ದಾರೆ ನಾವು ಕರ್ನಾಟಕದಲ್ಲಿ 14% ಇದ್ದೀರಿ, ಆ ಪ್ರಕಾರ ಕೊಟ್ಟಿರೋದು ನೋಡಿದ್ರೆ ನಮ್ಮ ಸಿದ್ದರಾಮಯ್ಯನವರು ನಮ್ಮವರು ಎಲ್ಲ ಮುಸ್ಲಿಮರು ಅಂತಾರೆ, ಕೊಟ್ಟಿರೋದೇ ಕಡಿಮೆ, ನಮ್ಗೆ ಕೊಡಬೇಕಾಗಿದ್ದು 60,000 ಕೋಟಿ ಕೊಡಬೇಕು. ಸ್ಟೇಟ್ಮೆಂಟು 60,000 ಕೋಟಿ ಕೊಡಬೇಕು. ಇಲ್ಲಿ 24% ಜನ ಇದಾರಲ್ಲ, ನೀವು ಎಷ್ಟು ಕೊಡ್ಬೇಕು, ಇವ್ರಿಗೆ ಎಷ್ಟು ಕೊಡಬೇಕು? 24% SC/ST ಬಿಡ, ನಾನು ಮಾತಾಡ್ಬೇಡ ಸರ್, ಆಮೇಲೆ ರಿಪ್ಲೈ ಮಾಡಲಿ ಸರ್, ಪ್ಲೀಸ್. ಸುಮ್ಮನೆ ನಾನು ಹೇಳ್ತೀನಿ ತಪ್ಪುಗಳು. ನಾನು ನೋಡು, ಎಲ್ಲಾರು ಮಾಡ್ತಾರೆ, ನೀನು ಮಾಡಿದ್ದೀರಾ, ಎಲ್ಲಾರು ಮಾಡ್ತಾರೆ. ಕೇಳಿಸ್ಕೊಂಬಿಡಿ ಸಾವಧಾನ, ಆಮೇಲೆ ಏನ್ ಬೇಕೋ ಹೇಳ್ಗಳಿನಿ, ಏನ್ ಬೇಕಾದ್ರೂ ಸ್ವೀಕಾರ ಮಾಡಕ್ ನಾವು ರೆಡಿ ಇದ್ದೀರಿ. ವಿರೋಧ ಪಕ್ಷ ನಾಯಕರಿಗೆ ಒಂದು ಸ್ಮಾಲ್ ಕರೆಕ್ಷನ್, ಪ್ಲಾನ್ ಸೈಜ್ ಏನು ನೀವು ವಿರೋಧ ಸನ್ಮಾನ್ಯ ಅಧ್ಯಕ್ಷರೇ ಪಾಪ ಮೊದಲನೇ ಸಾರಿ ಸನ್ಮಾನ್ಯ ಅಧ್ಯಕ್ಷರೇ ಅವ್ರಿಗೆ ಹೇಳಿ, ಅವ್ರಿಗೆ ನೀವು ಆ ಪ್ರಕಾರ ನೀವು ದುಡ್ಡು ಕೊಡೋದಾದ್ರೆ ನಿಮ್ಮ ಬಡ್ಜೆಟ್ 4,09,000 ಕೋಟಿ ಇರೋದ್ರಲ್ಲಿ ನೀವು ಹಂಗ್ ಲೆಕ್ಕ ಹಾಕಿದ್ರೆ 24.10% ಲೆಕ್ಕ ಹಾಕಿದ್ರೆ ಜಮೀರ್ ಕ್ಯಾಲ್ಕುಲೇಷನ್ ಲೆಕ್ಕ 98,701 ಕೊಡಬೇಕು. 98,701 ಕೋಟಿ ಕೊಡಬೇಕು. ಮುಖ್ಯಮಂತ್ರಿಗಳ ಬಜೆಟ್ ಬಗ್ಗೆ ಮಾತಾಡಬೇಕು. ಅದೇ ಬಡ್ಜೆಟ್ ಸ್ಟೇಟ್ ಬಗ್ಗೆ ಮಾತಾಡೋದು. ಇಲ್ಲ, ಬಡ್ಜೆಟ್ ಅಲ್ಲಿ ಹೇಳಿರೋದನ್ನೇ ನಾನು ಹೇಳ್ತಾ ಇರೋದು. ಇದೆಲ್ಲ ಬಡ್ಜೆಟ್ ನಾನು ಹೇಳ್ತಾ ಇರೋದು, ಬೇರೆ ಯಾವುದು ಹೇಳ್ತಾ ಇಲ್ಲ, ಎಕ್ಸ್ಟ್ರಾ ಹೇಳ್ತಾ ಇಲ್ಲ. ನಾನು ಯಾವುದು ಕೇಂದ್ರ ಸರ್ಕಾರದ ಹೇಳ್ತಾ ಇಲ್ಲ. ಎಲ್ಲ ಇದರಲ್ಲಿ ಕೊಡಬೇಕು ಅವ್ರು ಹೇಳಿರೋ ಪ್ರಕಾರ. ಇವರೇ ಅಷ್ಟು ಕೊಡ್ತಾ ಇಲ್ಲ. ಈಗ ಕೊಡ್ತಾ ಇರೋದೆಷ್ಟು? 42,017. ಅದನ್ನ ಮುಖ್ಯಮಂತ್ರಿಗಳು ನನ್ಗೆ ಗೊತ್ತು 100% ಹೇಳ್ತಾರೆ ಅವರು. ನಾವು ಅದನ್ನ ತೆಗೆದು ಬಿಟ್ಟಿದ್ದೀರಿ, ಯಾವುದು ಸ್ಯಾಲ್ರಿ ತೆಗೆದಿದ್ದೀರಿ, ಬೇರೆ ತೆಗೆದಿದ್ದೀರಿ ಅಂತ ಹೇಳ್ತಾರೆ. ಹೇಳ್ಬೇಕಲ್ಲ, ನಿಮ್ಮ ಮಂತ್ರಿಗೂ ಹೇಳ್ಬೇಕು, ಈ ಮಂತ್ರಿಗೂ ಹೇಳ್ಬೇಕು. 2013 ಮಂತ್ರಿಗೂ ಜ್ಞಾನ ಇರಲಪ್ಪ ನಿಮ್ಗೆ. ಆಮೇಲೆ ಆನ್ಸರ್ ಮಾಡಿ. ಆಮೇಲೆ ನಾನು ಅದನ್ನೇ ಬರ್ದಿದ್ದೀನಿ ಕೆಳಗಡೆ ಲಾಸ್ಟ್ ಅಲ್ಲಿ ಬರ್ದಿದ್ದೀನಿ. ಇದಕ್ಕೆ ಮುಖ್ಯಮಂತ್ರಿಗಳು ಯಾವುದೋ ಹಳ್ಳಿಯಲ್ಲಿ ಇರ್ತಕ್ಕಂಥ ಆ SC/ST ಜನಾಂಗಕ್ಕೆ ಅವ್ರೇನ್ ತಿಳ್ಕೊಂಡಿದ್ದಾರೆ, ನಮ್ದು 24% ಇದೆ ಬಡ್ಜೆಟ್ ಅಲ್ಲಿ, ನಮ್ಗೂ ಹತ್ರ 1 ಲಕ್ಷ ಕೋಟಿ ಬರಬೇಕು, ಬರ್ತಾ ಇಲ್ಲ ಅಂತ ಕೋಪ ಮಾಡ್ಕೊಂಬಾರ್ದಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಎಕ್ಸ್ಪ್ಲೈನ್ ಮಾಡಿ ಹೇಳಿ ರಾಜ್ಯದ ಜನತೆಗೆ, ನಾವು ಇಷ್ಟೆಲ್ಲ ತೆಗೆದು ಉಳಿದಿರೋದು ಇಷ್ಟರಲ್ಲಿ ಕೊಡ್ತೀರಿ ಅಂತ. ಅದನ್ನ ಜಮೀರ್ ಅಹಮದ್ ಅವ್ರಿಗೂ ಹೇಳ್ಬೇಕು, ಅವ್ರಿಗಲ್ಲ ಜಮೀರ್ ಅಹಮದ್ಗೂ ಹೇಳ್ಬೇಕು. ಯಾಕಪ್ಪ ಹಿಂಗೆಲ್ಲ ಹೇಳ್ತೀಯ ನೀನು ಅಂತ ಅವ್ರಿಗೂ ಬುದ್ಧಿವಾದ ಹೇಳ್ಬೇಕು. ಅವ್ರು ಹೇಳಿರೋದಕ್ಕೆ ನಾನು ಕೇಳ್ತಾ ಇದ್ದೀನಿ. ಇಲ್ಲಷ್ಟೇ, ನೀವು ಅವ್ರು ಕೊಡೋದಾದ್ರೆ ಇಲ್ಲೂ ಕೊಡಿ, ಯಾಕೆ ಕೊಡಲ್ಲ?